ವಾವ್, ಎಂಟ್ರಿನಲ್ಲಿ ಲೆಫ್ಟ್ ಸೈಡ್ ನಲ್ಲಿ ಕಾರ್ ನಿಲ್ಸಿದ್ದಾರೆ. ನನಗೋಸ್ಕರ ಕಾರ್ ಕಾಯ್ತಾ ಇದೆ ಅಂತ ಅನ್ಸ್ತಿದೆ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂತ ನೂರಲ್ಲ. ಅರ್ಥ ಆಯ್ತು ಬಾಸ್, ಕ್ಲಿಯರ್ ಆಗಿ ಅರ್ಥ ಆಯ್ತು. ಇವ್ರನ್ನೆಲ್ಲ ನೋಡ್ತಿದ್ರೆ ನನ್ನ ಮದುವೆನಲ್ಲಿ ವಾದ್ಯ ನೋಡ್ತಿರೋ ತರನೇ ಇದೆ. ನಂಗೆ ಇಲ್ಲಿ ಯಾರು ಊಟ ಆಯ್ತಾ ಅಂತ ಕೇಳೋರ ಇಲ್ವಲ್ಲ ಗುರು. ಊಟ ಊಟ ಆಯ್ತಾ? Okay, let's go. ನಮಸ್ಕಾರ ಸ್ನೇಹಿತರೆ, ನಾನು ಬಂದಿರೋ ಜಾಗ ನೋಡಿದ್ರೆ ಇದು ಕಾರ್ಯಕ್ರಮನ ಅಥವಾ ಕರ್ನಾಟಕದ ಟ್ರೈಲರ್ ಅನ್ನೋದು ಡೌಟ್ ಬರ್ತಾ ಇದೆ. ಹೌದು ಸ್ನೇಹಿತರೆ, ನಾನು ಈಗ RR ನಗರದಲ್ಲಿ ನಡೆಯುತ್ತಿರುವ ಆಹಾರ ಆರೋಗ್ಯಾತ್ಮಿಕ ಕರ್ನಾಟಕ ರುಚಿ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಹೆಸರು ಕೇಳಿದ್ರೆ ನನಗೆ ಅನಿಸ್ತು ಇದು ಏನು ಶಾಂತಿ ಕಾರ್ಯಕ್ರಮ ಇರಬೇಕು ಅಂತ. ಯಾವ್ದು ಗುರು ಕಾರು ತಗೋಬಿಡ್ತೀನಿ ವಾಪಸ್ ಬಂದಾಗ. ನಿಮ್ಮ ಅಪ್ಪ ಕೊಡ್ತಾನೆ. ಜೀವನದಲ್ಲಿ ಮುಂದೆ ಬಾ, ಸಂಪಾದನೆ ಮಾಡು. ಇಂತ ನೂರಲ್ಲ. ಅರ್ಥ ಆಯ್ತು ಬಾಸ್, ಕ್ಲಿಯರ್ ಆಗಿ ಅರ್ಥ ಆಯ್ತು. ನಾನು ತಿಂಡಿ ಇರೋ ಸ್ಟಾಲ್ ಕಡೆ ಹೋದೆ. ಅಲ್ಲಿ ನೋಡಿದ್ರೆ ಊರೂರು ಸ್ಪೆಷಲ್ ತಿನಿಸುಗಳು ಒಂದೇ ಜಾಗದಲ್ಲಿ. ಒಬ್ಬರು ಹೇಳ್ತಾರೆ, ಸರ್ ಇದನ್ನು ಟ್ರೈ ಮಾಡಿಲ್ಲ ಅಂದ್ರೆ ಲೈಫ್ ಇನ್ಕಂಪ್ಲೀಟ್. ಅರೆ ಮಾಲೀಕ್ ಥೋಡಾ ಸಾ ಗಲ್ತಿ ಹೋ ಗಯಿ. ನನ್ನ ಹೊಟ್ಟೆ ಈಗ ನನಗೆ ನೋಟಿಸ್ ಕೊಡ್ತಿದೆ, ನನ್ನನ್ನು ಡಿಸ್ಪಿನ್ ಅಂತ ಭಾವಿಸ್ಬೇಡ ಅಂತ. ಒಂದೊಂದು ಐಟಮ್ ಟೇಸ್ಟ್ ಮಾಡಿದ್ಮೇಲೆ ನಾನು ಹೇಳಿದೆ, ವಾವ್ ಇಷ್ಟು ಟೇಸ್ಟ್ ಇದೆ. ನನ್ನ ಡಯಟ್ ಪ್ಲಾನ್ ಈಗ ಲೀವ್ ಲೆಟರ್ ಕೊಟ್ಟು ಹೋಗಿದೆ. ನಮಗೆಲ್ಲ ಗೊತ್ತಾಗೋಯ್ತು. ಆಮೇಲೆ ಬಟ್ಟೆ ಸ್ಟಾಲ್ ಕಡೆ ಹೋದೆ. ಅಲ್ಲಿ ಕಾಟನ್ ಫ್ಯಾಬ್ರಿಕ್ಸ್, ಹ್ಯಾಂಡ್ ಮೇಡ್ ಬ್ಯಾಗ್ಸ್, ಡಿಸೈನರ್ಸ್, ಬುಟ್ಟಿಗಳು ನೋಡಿದ್ರೆ ಫುಲ್ ರಿಚ್ ಫೀಲ್. ನಾನು ಒಂದನ್ನು ಹಿಡಿದರೆ ಮತ್ತೊಂದು ಕಣ್ಣು ಹೊಡೆಯುತ್ತೆ. ಇನ್ನೊಂದು ಹೇಳ್ತಿದೆ, ನನ್ನನ್ನು ತೆಗೆದುಕೋ. ಆದ್ರೆ ಸೈಡ್ ನಲ್ಲಿ ನನ್ನ ಪರ್ಸ್ ಕುಳಿತು ಹೇಳ್ತಿದೆ, ನನ್ನ ನೆನಪಿದ್ಯಾ ಮಗ, ನನ್ನ ನೆನಪಿದ್ಯಾ ಅಂತ. ದೇವ್ರ ನಿನ್ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಶಾಪಿಂಗ್ ಮಾಡಬೇಕು ಅನ್ನೋ ಆಸೆ ಅಮೇಜಿಂಗ್ ಸ್ಪೀಡ್ ನಲ್ಲಿ ಹೋಗ್ತಿದೆ ನನಗೆ. ಆದ್ರೆ ಮನಿ ಮಾತ್ರ 2G ಸ್ಪೀಡ್ ನಲ್ಲಿ ಓಡ್ತಿದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸಮಸ್ಯೆ ಅಂದ್ರೆ ದುಡ್ಡು, ದುಡ್ಡು ಅಂದ್ರೆ ಸಮಸ್ಯೆ. ಇಲ್ಲಿ ಕೆಲವೊಂದು ಚೈನ್ ಗಳಿದಾವೆ, ಒಂದೊಂದು ಚೈನ್ಗೆ ಒಂದೊಂದು ಹೆಸರಿದೆ. ಮಡಕೆ ಬಸವ ಅಂತೀವಿ, ಗುಲಾಂಪಟ್ಟೆ ಚಂದ್ರ, ಮುಳ್ತಂತಿ ಕರಿಮನ್, ಗಂಧದ ಕಡಿ ಪರಮೇಶ, ತಕ್ಕಡಿ ತಮ್ಮಯ್ಯ, ತುಂಬಿ ಕಿಟಿ ಅಂತೀವಿ. ಒಂದು ಬ್ಯಾಗ್ ಪ್ರೈಸ್ ಕೇಳಿದ್ರೆ ನನ್ನ ಹಾರ್ಟ್ ವೈಫೈ ಸಿಗ್ನಲ್ ಹಾಗೆ ಫ್ಲೂ ಕಟ್ ಆಗಿ ಹೋಯ್ತು. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಮುಂದೆ ಹೋಮ್ ಡೆಕೋರೇಟ್ ಸ್ಟಾಲ್ ನೋಡಿದೆ. ಸ್ನೇಹಿತರೆ, ಇಲ್ಲಿ ಇರುವ ಐಟಮ್ಸ್ ನೋಡಿದ್ರೆ ನಾನು ಯೋಚಿಸಿದೆ, ಇವನ್ನ ಮನೆಗೆ ತಗೊಂಡು ಹೋದ್ರೆ ನಮ್ಮ ಮನೆ ಲುಕ್ ಚೇಂಜ್ ಆಗುತ್ತೆ ಅಂತ. ಆದ್ರೆ ನಮ್ಮಮ್ಮ ಏನ್ ಹೇಳ್ತಾರೆ ಗೊತ್ತಾ, ಮೊದಲು ನಿನ್ನ ರೂಮ್ ಕ್ಲೀನ್ ಮಾಡು. ಡೆಕೋರೇಷನ್ ಐಟಮ್ ಖರೀದಿ ಮಾಡೋದು ಈಸಿ, ಆದ್ರೆ ಅದನ್ನ ಡಸ್ಟ್ ಕ್ಲೀನ್ ಮಾಡೋದು ಲೈಫ್ ಟೈಮ್ ಪನಿಷ್ಮೆಂಟ್ ಆಗಿರುತ್ತೆ. ಇವ್ರನ್ನೆಲ್ಲ ನೋಡ್ತಿದ್ರೆ ನನ್ನ ಮದುವೆನಲ್ಲಿ ವಾದ್ಯ ನೋಡಿಸ್ತಿರೋ ತರನೇ ಇದೆ. ನಾನು ಸ್ಲೋ ಮೋಷನ್ ಅಲ್ಲಿ ವಾಕ್ ಮಾಡ್ತಾ ಎಂಟ್ರಿ ಕೊಡ್ಬೇಕು ಅಂತಿದ್ದೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಹೀರೋ ಮ್ಯೂಸಿಕ್ ಬೇಕಾಗಿತ್ತು. ಕ್ರೌಡ್ ನನ್ನನ್ನು ಕ್ಲಾಪ್ಸ್ ಮಾಡಬೇಕಾಗಿತ್ತು. ಆದ್ರೆ ಏನ್ ಮಾಡೋದು, ನನ್ನ ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ರಿಯಾಲಿಟಿ. ಹಿಂದಿನಿಂದ ಒಬ್ರು ತಳ್ಳಿದ್ರು, ಮುಂದಿನಿಂದ ಒಬ್ರು ಕರೆದ್ರು ಮುಂದೆ ಬನ್ನಿ ಅಂತ. ಪಕ್ಕದಲ್ಲಿ ಒಬ್ರು ಕ್ಯಾಮ್ರಾ ಇಟ್ಕೊಂಡು ಅವ್ರ ಪಾಡಿಗೆ ಅವ್ರ ಫೋಟೋ ತೆಗಿತಿದ್ರು. ನಾನು ಹೀರೋ ಎಂಟ್ರಿ ಕೊಡ್ಬೇಕು ಅಂತ ಬಂದೆ. ಕ್ರೌಡ್ ನನ್ನನ್ನು ಸೈಡ್ ಕ್ಯಾರೆಕ್ಟರ್ ಆಗಿ ಮಾಡ್ಬಿಡ್ತು. ಇಲ್ಲಿ ಸ್ಟಾಲ್ಗಳು ಎಷ್ಟು ಇದಾವೆ ಗೊತ್ತಾ, ಗೂಗಲ್ ಮ್ಯಾಪ್ ನಲ್ಲಿ ಕೂಡ ಕನ್ಫ್ಯೂಸ್ ಆಗುತ್ತೆ. ಒಬ್ರು ವೆಂಡರ್ ಹೇಳ್ತಾರೆ, ಸರ್ ಡಿಸ್ಕೌಂಟ್ ಕೊಡ್ತೀನಿ. ನಾನು ಹೇಳಿದೆ, ಎಷ್ಟು ಕೊಡ್ತೀರಾ? ಅವರು ಸ್ಮೈಲ್ ಡಿಸ್ಕೌಂಟ್ ಅಷ್ಟೇ. ನನಗೆ ಗೊತ್ತಾಯ್ತು ಇಲ್ಲಿ ಮನಿ ಕಡಿಮೆ ಆಗ್ಬೋದು, ಆದ್ರೆ ಜೋಕ್ಸ್ ಅನ್ಲಿಮಿಟೆಡ್ ಅಂತ. ಇಲ್ಲಿ ಬಂದ್ಮೇಲೆ ನನಗೆ ಒಂದು ಲೈಫ್ ಲೆಸನ್ ಸಿಕ್ಕಿದೆ ಸ್ನೇಹಿತರೆ. ಹಣ ಇದ್ರೆ ಶಾಪಿಂಗ್ ಮಾಡ್ತೀನಿ, ಇಲ್ಲದಿದ್ರೆ ವಿಂಡೋ ಶಾಪಿಂಗ್ ಮಾಡ್ತೀವಿ ಅಂತ. ಆದ್ರೆ ಪ್ರೈಸ್ ನೋಡಿದ್ಮೇಲೆ ಹಾರ್ಟ್ ಶಾಪಿಂಗ್ ಆಗುತ್ತೆ. ಒಟ್ಟಾರೆ ಸ್ನೇಹಿತರೆ, ಈ ಕಾರ್ಯಕ್ರಮ ಒಂದು ಫುಡ್, ಶಾಪಿಂಗ್, ಡೆಕೋರೇಷನ್, ಎಂಟರ್ಟೈನ್ಮೆಂಟ್ ಪಂಚ್. ಬ್ಲಾಗರ್ಗೆ ಇದಕ್ಕಿಂತ ದೊಡ್ಡ ಟ್ರೆಜರ್ ಇಲ್ಲ. ಇಲ್ಲಿ ಕಂಟೆಂಟ್ ಫ್ರೀ ಫ್ಲೋ ಆಗಿ ಇದೆ. ನೀವು ಕೂಡ ಬರಲೇಬೇಕು. ಆದರೆ ಬರಬೇಡಿ, ಹಣವಿಲ್ಲದೆ ಬರಬೇಡಿ. ಇಲ್ಲದಿದ್ರೆ ಹೊಟ್ಟೆ ಕೋಪಗೊಳ್ಳುತ್ತೆ, ಪರ್ಸ್ ಅಳುತ್ತದೆ, ನೀವು ಕನ್ಫ್ಯೂಸ್ ಆಗ್ತೀರಾ. ಸ್ನೇಹಿತರೆ, ಇಲ್ಲಿ ಬಂದರೆ ಎಂಜಾಯ್ಮೆಂಟ್ ಫ್ರೀ, ಹಣ ಮಾತ್ರ ಚಾರ್ಜಬಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಲ್ಲ ಅಂದರೆ ನಾನು ಮತ್ತೆ ಇಲ್ಲಿ ಬಂದು ಇನ್ನೂ ಏನೋ ಬೇಕು ಅಂತ ತಿಂತಾ ಇರ್ತೇನೆ. ಸ್ನೇಹಿತರೆ, ಮುಂದಿನ ವ್ಲಾಗ್ನಲ್ಲಿ ಭೇಟಿ ಆಗೋಣ. ಇಲ್ಲಿವರೆಗೂ ನಗ್ತಾ ಇರಿ, ತಿಂತಾ ಇರಿ, ವ್ಲಾಗ್ ಮಾಡ್ತಾ ಇರಿ.